ಎಲ್ಲರಿಗೆ ನಮಸ್ಕಾರ. ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ರಿಯಲ್ ಸ್ಟೋರಿ, ಯಾರು ಕೆಟ್ಟದಾಗಿ ತಿಳ್ಕೊಬೇಡಿ. ಒಂದು ಸ್ಟೋರಿ ಥರನೇ ನೋಡಿ. ಇದು ರಿಯಲ್ ಸ್ಟೋರಿ. ನನ್ನ ಹೆಂಡತಿಯ ಚಿಕ್ಕಮ್ಮನಿಗೆ ಎಲ್ಲರಿಗೂ ಲಿಪ್ ಕಿಸ್ ಕೊಡುವ ಅಭ್ಯಾಸ, ಆದರೆ ನನಗೆ ಇಷ್ಟ ಆಗ್ತಿಲ್ಲ. ನನ್ನ ಹೆಂಡತಿಯ ಚಿಕ್ಕಮ್ಮನಿಗೆ ಎಲ್ಲರ ತುಟಿಗೆ ಕಿಸ್ ಕೊಟ್ಟು ಪ್ರೀತಿ ವ್ಯಕ್ತಪಡಿಸುವ ಕೆಟ್ಟ ಅಭ್ಯಾಸವಿದೆ. ಇದು ನನಗೆ ಇಷ್ಟ ಆಗುತ್ತಿಲ್ಲ. ಇದರಿಂದ ಹೇಗೆ ಆಗಲಿ? ನಾನು ವಿವಾಹಿತ ವ್ಯಕ್ತಿ. ನನ್ನ ಹೆಂಡತಿಯಿಂದ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನಾನು ಅವಳ ಚಿಕ್ಕಮ್ಮನನ್ನು ಇಷ್ಟಪಡುವುದಿಲ್ಲ. ನನ್ನ ಹೆಂಡತಿಯ ಚಿಕ್ಕಮ್ಮನಿಗೆ ಜನರು ತುಟಿಗಳಿಗೆ ಮುತ್ತಿಡುವ ಅಭ್ಯಾಸವಿದೆ. ಅವರು ಆಗಾಗ ನನ್ನನ್ನು ಚುಂಬಿಸಲು ಪ್ರಯತ್ನಿಸುತ್ತಾಳೆ. ಅದು ನನಗೆ ಇಷ್ಟವಿಲ್ಲ. ಅವರ ಈ ನಡವಳಿಕೆ ನನಗೆ ತುಂಬ ಅಹಿತಕರವಾಗಿದೆ. ಬಹುಶಃ ಇದು ಅವರ ಪ್ರೀತಿಯನ್ನು ತೋರಿಸುವ ಒಂದು ಮಾರ್ಗವಾಗಿರಬಹುದು, ಆದರೆ ನಾನು ಅದನ್ನು ಇಷ್ಟಪಡುವುದಿಲ್ಲ. ಆದರೆ ಇದನ್ನೆಲ್ಲ ಸಹಿಸಲು ಆಗುತ್ತಿಲ್ಲ. ನಾನು ಏನು ಮಾಡಬೇಕೆಂದು ನನಗೆ ಅರ್ಥವಾಗದಿರಲು ಇದೆ ಕಾರಣ. ನಾನು ನೇರವಾಗಿ ಚಿಕ್ಕಮ್ಮನ ಅವರೊಂದಿಗೆ ಮಾತನಾಡಬೇಕೆ? ಇದು ನನ್ನ ಹೆಂಡತಿಗೆ ಕೋಪ ತರುತ್ತಿದೆಯೇ? ಅವರೊಂದಿಗಿನ ನನ್ನ ಸಂಭಾಷಣೆಯ ನನ್ನ ಹೆಂಡತಿಯೊಂದಿಗಿನ ನನ್ನ ಬಂಧದ ಮೇಲೆ ಪರಿಣಾಮ ಬೀರುತ್ತದೆಯೇ? ಹೆಂಡತಿಯ ಜೊತೆಗೂ ಮಾತನಾಡಿದ್ದೇನೆ. ನಾನು ನನ್ನ ಹೆಂಡತಿಯ ಬಳಿ ಈ ಬಗ್ಗೆ ಮಾತನಾಡಬಲ್ಲದೆಂಬ, ಆದರೆ ಅದು ಅವರು ತನ್ನ ಪ್ರೀತಿಯನ್ನು ತೋರಿಸುವುದು ಎಂದು ಹೇಳುತ್ತಾಳೆ. ಆದರೆ ನಿಜ ಹೇಳಬೇಕೆಂದರೆ ನನ್ನ ದೃಷ್ಟಿಯಲ್ಲಿ ಇದು ಕೇವಲ ತಪ್ಪು ನಡವಳಿಕೆ. ನಾನು ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಲು ಬಯಸುವುದಿಲ್ಲ, ಯಾಕೆಂದರೆ ಅವರು ನನ್ನ ಹೆಂಡತಿಯ ಕುಟುಂಬದ ಭಾಗ. ನಿಮ್ಮ ಹೆಂಡತಿಯ ಚಿಕ್ಕಮ್ಮನೊಂದಿಗೆ ಕೋಪಗೊಳ್ಳುವ ಅಗತ್ಯವಿಲ್ಲ ಎಂದು ಅವರು ತನ್ನ ಪ್ರೀತಿಯನ್ನು ಜನರ ತುಟಿಗಳಿಗೆ ಚುಂಬಿಸುವ ಮೂಲಕ ತೋರಿಸುತ್ತಾರೆ. ನಿಮಗೂ ಹಾಗೆಯೇ ಮಾಡಿದರೆ ಪ್ರೀತಿಯನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುವುದು. ಅಂತಹ ಪರಿಸ್ಥಿತಿಯಲ್ಲಿ ವಿಭಿನ್ನ ಜನರು ತಮ್ಮ ಪ್ರೀತಿಯನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ ಎಂದು ನಾನು ಹೇಳುತ್ತೇನೆ. ಅದನ್ನು ದುರುಪಯೋಗ ಎಂದು ಪರಿಗಣಿಸಬೇಡಿ. ಅಷ್ಟೇ ಅಲ್ಲ, ನೀವು ಅವರೊಂದಿಗೆ ಅಸಭ್ಯವಾಗಿ ವರ್ತಿಸುವ ಅಗತ್ಯವಿಲ್ಲ. ಅವರು ನಿನ್ನನ್ನು ಚುಂಬಿಸಿದಾಗ ನಿಮಗೆ ಇಷ್ಟವಿಲ್ಲ ಎಂದು ನೀವು ತುಂಬ ಪ್ರೀತಿಯಿಂದ ಮತ್ತು ಶಾಂತಿ ರೀತಿಯ ಅವರಿಗೆ ಹೇಳಬಹುದು. ಚಿಕ್ಕಮ್ಮನ ಮುಂದೆ ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ನೀವು ಹೇಳಿದಂತೆ ನಿಮ್ಮ ಹೆಂಡತಿಯ ಬಳಿಯೂ ಈ ಬಗ್ಗೆ ಮಾತನಾಡಿದ್ದೀರಿ. ಇದು ಅವರ ಪ್ರೀತಿಯನ್ನು ತೋರಿಸುವ ಒಂದು ಮಾರ್ಗವಾಗಿದೆ ಎಂದು ಅವರು ನಿಮಗೆ ಹೇಳಿದರು. ಹೌದು, ಇದೆಲ್ಲ ನಿಮಗೆ ಇಷ್ಟವಾಗದ ವಿಷಯ ಬೇರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರೊಂದಿಗೆ ಸುಗಮವಾಗಿ ಮಾತನಾಡಬಹುದು ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಅವಳು ತುಂಬ ಕಾಳಜಿಯುಳ್ಳ ಮಹಿಳೆ ಎಂದು ನೀವು ಹೇಳಬಹುದು, ಆದರೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರತಿಯೊಬ್ಬರ ತುಟಿಗಳಿಗೆ ಮತ್ತು ನೀಡುವ ಅಗತ್ಯವಿಲ್ಲ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಅವಳು ನಿನ್ನನ್ನು ತಬ್ಬಿಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಎಂದು ನೀವು ಅವರಿಗೆ ಹೇಳಿರಿ. ನಿಮ್ಮ ಮಾತು ಕಠಿಣವಾಗದಿರಲಿ. ನಿಮಗೆ ಯಾವುದಾದರೂ ವಿಷಯದಲ್ಲಿ ಆರಾಮದಾಯಕವಾಗಿದ್ದರೆ ಅದನ್ನು ಸಹಿಸಬೇಡಿ, ಏಕೆಂದರೆ ಒಂದು ಹಂತದ ನಂತರ ವಿಷಯಗಳು ಹದಗೆಡಬಹುದು. ನಿಮ್ಮ ತೊಂದರೆಯಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ಈ ಸಮಯದಲ್ಲಿ ನಿಮ್ಮ ಆಡುಮಾತಿನ ಭಾಷೆ ತುಂಬ ಕಠಿಣವಾಗಿರಬಹುದು ಎಂಬುದು ನೆನಪಿನಲ್ಲಿಡಿ. ಮೊದಲು ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಿ. ಅವಳು ನಿಮ್ಮ ಬದಲು ತನ್ನ ಚಿಕ್ಕಮ್ಮನೊಂದಿಗೆ ಮಾತನಾಡಿದರೆ ಅವರು ಬಹುಶಃ ಅದನ್ನು ತಪ್ಪಾಗಿ ತೆಗೆದುಕೊಳ್ಳಲಾರರು. ನಿಮ್ಮ ಹೆಂಡತಿಯ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮ ಅನಿಸಿಕೆಗಳನ್ನು ಗೌರವಿಸುತ್ತಾರೆ ಎಂದು ನನಗೆ ಖಾತ್ರಿಯಿದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.